ಡೆವಲ್ಯೂಷನ್ ಮತ್ತು ಗ್ರಾಂಟ್ಸ್ ಇನ್ ಏಡು ಎರಡೂ ಸೇರಿ 1,42,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಬಂದಿದ್ದು. ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಇನ್ ಏಡ್ ಸೇರಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು 4,91,000 ಹತ್ತತ್ರ 3,49,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟರೂ ಕೂಡ ಒಂದು ತಪ್ಪಭಿಪ್ರಾಯ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಇವರು ವಿಫಲರಾಗಿದ್ದಾರೆ. ಈಗ ಅವರು ಖಜಾನೆ ಖಾಲಿ ಆಗಿರ್ಬೋದು. ಆ ಕಾರಣಕ್ಕೆ ಅವರು ವೈಫಲ್ಯ ಮುಚ್ಚಾಕೊಳ್ಳೋದಕ್ಕೆ ಸಬ್ಜೆಕ್ಟ್ನ ವಿಷಯಾಂತರ ಮಾಡಬೇಕು ಮತ್ತು ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಜನರ ಮುಂದೆ ಬಿಂಬಿಸೋದಕ್ಕೋಸ್ಕರ ಒಂದು ಟೂಲ್ ಕಿಟ್ ಅಂದರೆ ಮುಂಚೆನೇ ಡಿಸೈನ್ ಮಾಡಿಕೊಂಡು ಯಾವಾಗ ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿಕೊಂಡು ಸಂಚು ಮಾಡಿದ್ದಾರೆ ಅನ್ನೋದು ನಮ್ಮ ಸಭೆಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ ವಿಷಯ. ಅದಕ್ಕೆ ನಾವು ಇದುವರೆಗೂ ಯಾವ್ಯಾವುದಕ್ಕೆ ಏನೇನು ಕೊಟ್ಟಿದ್ದೇವೆ, ರೈಲ್ವೆಗೆ ಎಷ್ಟು ಕೊಟ್ಟಿದ್ದೇವೆ, ರಸ್ತೆಗೆ ಎಷ್ಟು ಕೊಟ್ಟಿದ್ದೇವೆ, ಯಾವ್ಯಾವ ಸಹಾಯಧನ ಎಷ್ಟೆಷ್ಟು ಬಂದಿದೆ, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಹೆಚ್ಚಾಗಿದೆ, ಇದನ್ನು ನಾವು ಸಮಗ್ರ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥ ವಿಷಯ. ನಾವು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಮಗ್ರ ಮಾಹಿತಿಯನ್ನು ಇವರು ಒಂದು ಯೋಜನೆ ಏನಿದೆ ಅದನ್ನು ಬಯಲಿಗೆಳೆಯುವಂಥ ಕೆಲಸನೂ ಕೂಡ ಮಾಡ್ತೇವೆ. ಅವರೇನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ಬಯಲಿಗೆಳೆ ಕೆಲಸ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಿರತಕ್ಕಂಥ ಅಂಶ. ಹಾಗಾಗಿ ನಮಗೆ ವಿಶ್ವಾಸ ಇದೆ. ಅವ್ರು ಹೇಳಿದರು ಈಗ 26+1 JDS ಸೇರಿ 27 ಸೀಟ್ ನಮ್ಮದೇ ಇದೆ. ಇನ್ನೊಂದು ಗೆದ್ದರೆ 100% ರಿಸಲ್ಟು. ಹೌದು, ಚುನಾವಣೆದು ಚರ್ಚೆ ಆಗಿದೆ. 28 ಸ್ಥಾನ ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಸ್ಟ್ರಾಟಜಿ ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ ಪ್ಲಾನಿಂಗ್ ಮಾಡೋದು ಇವೆಲ್ಲವೂ ಚರ್ಚೆ ಆಗಿದೆ. ಸೀಟ್ ಶೇರಿಂಗ್ ಈ ಹಂತದ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದು NDA ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಬೇಕಾಗಿರತಕ್ಕಂಥ ಯೋಜನೆ, ನಮ್ಮ ಪಾಸಿಟಿವ್ ಸಂಗತಿಗಳೇನಿದ್ದಾವೆ, ನಮಗೆ ನಮ್ಮ ವಿರೋಧಿಗಳ ದೌರ್ಬಲ್ಯ ಏನಿದೆ, ಅವ್ರದ್ದೇನು ಸಾಮರ್ಥ್ಯ ಇದೆ, ಇವೆಲ್ಲವೂ ಚರ್ಚೆ ನಡೆಸಿದ್ದಾರೆ. ರಾಜ್ಯ ನಾಯಕರು ಕೇಂದ್ರ ನಾಯಕರುಗಳಿಗೆ ಯಾವ್ಯಾವ ಸೀಟ್ಗಳನ್ನ ಉಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಅಂತ? ಆ ಥರದ್ದೇನು ಚರ್ಚೆ ಆಗಲಿಲ್ಲ. ಆ ಥರದ್ದೇನು ಸಿದ್ದರಾಮಯ್ಯನವರು ಒಂದು ನರೇಟಿವ್ ಸೆಟ್ ಮಾಡಿದ್ದಾರೆ. ಡೆಲ್ಲಿಗೆ ಹೋಗಿ ನೀವು ಹೇಳಿದ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವರು ವೈಫಲ್ಯ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಕೌಂಟರ್ ಮಾಡೋದಕ್ಕೆ ಬಿಜೆಪಿ ಸ್ಟ್ರಾಟಜಿ ಏನು? ಅವರು ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರಲ್ಲ, ಅತಿ ಹೆಚ್ಚು ದೀರ್ಘಕಾಲ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ. ಅವರೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾನು ಹೇಳಿದ ಅಂಕಿಅಂಶಗಳು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಬಹುಶಃ ಅವರು ರಾಜಕೀಯ ನಿವೃತ್ತಿ ಪಡೆಯುವ ಕಾಲ ಸನ್ನಿಹಿತ ಆಗಿದೆ. ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದ್ರೆ ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದ್ರೆ ಅವ್ರು ರಾಜಕೀಯ ನಿವೃತ್ತಿ ಪಡಿಬೇಕು. ನಮಗೆ ನೋಡಿ, ನಾವು ಹೇಳ್ತಾ ಇದ್ದೀವಲ್ಲ, 3,49,000 ಕೋಟಿ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅಂದರೆ ನಾವು 4,91,000 ಕೋಟಿ ರೂಪಾಯಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 2014ರಿಂದ 24ರ ಈ ಗಳಿಗೆಯವರೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಪ್ಲಸ್ ಗ್ರಾಂಟ್ ಇನ್ ಏಡ್ ಕರ್ನಾಟಕಕ್ಕೆ ಬಂದಿದೆ. ತೆರಿಗೆ ಪಾಲು ಮತ್ತು ಸಹಾಯಧನ ಮತ್ತು ಅನುದಾನ ಕರ್ನಾಟಕಕ್ಕೆ ಬಂದಿದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ಕೇವಲ 1,42,000 ಕೋಟಿ 10 ವರ್ಷಕ್ಕೆ. ಯಾವ್ದು ಜಾಸ್ತಿ? ನಮ್ಮ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರೋದೇ ಜಾಸ್ತಿ. ಇದು ಅವರು ಸುಳ್ಳು ಅಂತ ಸಾಬೀತುಪಡಿಸಲಿ. ನಾವು ವಿಧಾನಸಭೆಯಲ್ಲೂ ನಮ್ಮ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪನೆ ಮಾಡ್ತಾರೆ, ಅಲ್ಲೂ ಅವರಿಗೆ ಚಾಲೆಂಜ್ ಹಾಕ್ತಾರೆ. ಈಗ ಹೊರಗಡೆ ಬಂದು ಸುಳ್ಳು ಹೇಳಬಹುದು, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ರೆ ಅದು ಹಕ್ಕುಚ್ಯುತಿ ಆಗತ್ತೆ. ಅಂದ್ರೆ ಅಲ್ಲಿಗೆ ಟ್ಯಾಕ್ಸ್ ಒಂದೇನಂದ್ರೆ ಟ್ಯಾಕ್ಸ್ ಸಂಗ್ರಹ ಜಾಸ್ತಿ ಆಗಿ ಒಂದು ನಿಮಿಷ ಒಂದೇನಂದ್ರೆ ಟ್ಯಾಕ್ಸ್ ಸಂಗ್ರಹ ಅದು ಬಿಜೆಪಿ ಸರ್ಕಾರದ ಸಾಮರ್ಥ್ಯವನ್ನು ತೋರಿಸುತ್ತೆ. ತೆರಿಗೆ ಸಂಗ್ರಹ ಆಗಿದೆ ಅಂದ್ರೆ ಗ್ರೋತ್ ಆಗಿದೆ ಅಂತ ಅವರು ಅವಾಗ ಒಪ್ಕೋಬೇಕಾಗತ್ತೆ.